Hello friends, welcome to our YouTube channel. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾವು ಇವತ್ತೊಂದು ಇನ್ಸ್ಟಾಲೇಷನ್ ಹೋಗ್ತಾ ಇದ್ದೀವಿ. ಇನ್ಸ್ಟಾಲೇಷನ್ ಯಾವ ರೇಂಜ್ ಗೊತ್ತಿದ್ದಾರೆ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಿವ ಶಿವ ಶಂಭೋ. ಫ್ರೆಂಡ್ಸ್, ಇವಾಗ ಮಾನ್ಯತೆ ಟೆಕ್ಪಾರ್ಕ್ ಹೋಗ್ತೀವಿ. ಹಂಗೆ ನೋಡ್ತಾ ಇರಿ ಮಾನ್ಯತೆ ಟೆಕ್ಪಾರ್ಕ್ ಹೆಂಗಿದೆ, ರೋಡ್ಗಳು ಹೆಂಗಿದೆ, ಹೆಂಗ್ ನೀಟಾಗಿ ಸಂಖ್ಯೆಗಳಿದೆ ಎಲ್ಲ ನೋಡ್ತಿದ್ರು. ಹೆಣ್ಮಗು ಮಳೆ ಬರಲಿ ಏನೇ ಚಳಿ ಬರಲಿ ಯೂಟ್ಯೂಬರ್ಸ್ ಕೆಲಸನೇ ಇದು. ಅವ್ರ ಫ್ಯಾನ್ಸ್ ಇದ್ದಾರೆ, ಫ್ಯಾನ್ಸ್ ಅಂತ ಸಬ್ಸ್ಕ್ರೈಬರ್ಸ್ಗೆ, ಅವ್ರ ಫಾಲೋವರ್ಸ್ ಅವ್ರಿಗೆ ಅವ್ರಿಗೆ ಎಷ್ಟಾಗತ್ತಷ್ಟು ಎಂಟರ್ಟೈನ್ಮೆಂಟ್ ಮಾಡೋದೇ ಯೂಟ್ಯೂಬರ್ ಕೆಲಸ. ಇದೆ ಈ ಇನ್ನೇನು ಮಾನ್ಯತೆ ಟೆಕ್ಪಾರ್ಕ್ ಹತ್ರ ಬಂದಿದ್ದೀವಿ. ಇನ್ನೇನು ಮಾನ್ಯತೆ ಟೆಕ್ಪಾರ್ಕ್ ಎಂಟ್ರಿ ಆಗ್ತೀವಿ. ಸೊ ನೋಡಿ ಮಾನ್ಯತೆ ಟೆಕ್ಪಾರ್ಕ್ ಹೆಂಗಿದೆ, ಹೆಂಗ್ ಮೇಂಟೈನ್ ಮಾಡಿದ್ದಾರೆ, ಹೆಂಗೆ ಗಮನಿಸಿದೆ ಅಂತ ನೀವು ನೋಡಿರ್ತೀರ ಆಲ್ರೆಡಿ. ಏನೋ ನಾವು ಹೋಗ್ತಿದ್ವಿ ಹಾಗಾಗಿ ನಾವು ತೋರಿಸ್ತಾ ಇದೀವಿ ಅಷ್ಟೇ. ನೋಡಿ ಇದು ಮಾನ್ಯತಾ ಟೆಕ್ಪಾರ್ಕ್ ಎಂಟ್ರೆನ್ಸ್ ಇದೆ. ಸೆಕ್ಯೂರಿಟಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಿವ ಶಿವ ಶಂಭೋ. ಜನ ಕೆಲಸ ಇಲ್ಲ ಕೆಲಸ ಅಂತ ಸಾಯ್ತಾ ಇರ್ತಾರೆ. ಇನ್ನೊಂದು ಕಂಪ್ನಿ ಮೇಲೆ ಕಂಪ್ನಿ ಬೆಳೀತಾ ಇರ್ತಾರೆ. ಏನ್ ಗುರು, ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ಶಿವ ಶಿವ ಶಂಭೋ. ಸೂರಜ್ ಕುಮಾರ್ ಅವರ ಮನೆ ಹತ್ರನೇ ಹೋಗ್ತೀವಿ. ಸೊ ಅವ್ರ ಮನೆಯಿಂದನೇ ಹೋಗ್ಬೇಕು. ಸೊ ಮನೆ ಹತ್ರ ಹೋಗ್ತೀವಿ. ಸೊ ಮನೆ ತೋರಿಸ್ತೀವಿ. ಸೊ ಮಾನ್ಯತಾ ಪಾರ್ಕ್ ಮಾನ್ಯತಾ ಬರ್ತೀನಿ ಇಲ್ಲೊಂದು ಬ್ಯಾರಿಗೇಟ್ ಹಾಕಿರ್ತಾರೆ. ಮಾನ್ಯತಾ ರೆಸಿಡೆನ್ಸಿ ಅಂತಾರೆ, ನೇಮ್ ಇದೆ. ಇದೆಲ್ಲ ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ. ಇದು ನಿಮಗೆ ಸರ್ಕಲ್ ತರ ಸಿಗುತ್ತೆ. ಈ ಸರ್ಕಲ್ ಆಪೋಸಿಟ್ ಅಲ್ಲ ಇರೋದು ನಂದಿನಿದು ಬೂತು, ನಂದಿನಿ ಶಾಪು. ಸೊ ನಂದಿನಿ ಶಾಪಿಂದ ಆಪೋಸಿಟ್ ಸೈಡ್ ಹೋದ್ರೆ ನಿಮಗೆ ಫಸ್ಟ್ ಲೆಫ್ಟ್ ಸಿಗುತ್ತೆ. ಸೊ ಜಾಸ್ತಿ ತೋರಿಸ್ತೀನಿ ಸೆಕೆಂಡ್ ಕ್ರಾಸು. ಶಿವಣ್ಣ ಅವ್ರ ಮನೆ ಸ್ಟಾರ್ಟ್ ಆಗುತ್ತೆ. ಇವತ್ತು ತೋರಿಸ್ತೀನಿ. ಹಾಂ ಓಕೆ. ಶಿವಣ್ಣ ಅವ್ರ ಮನೆ ಇದು. ಏನ್ ಚೆನ್ನಾಗಿ ನಮ್ಮ ಶಿವಣ್ಣ ಅವರು They call me OG. ಅವರು ನೇಚರ್ಗೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಕೊಡ್ತಾರೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಮನೆ ಗಾರ್ಡನ್ ಏನಿಲ್ಲ ಅಂದ್ರೆ ಒಂದು 4-5 ಸೈಟ್ ಬರೀ ಗಾರ್ಡನೇ ಇದೆ ಅಂತ ಹೇಳಿದೆ. ಒಂದಾದ್ರು ಮಾನ್ಯತಾ ಏನಕ್ಕೆ ಫೇಮಸ್ ಅಂತಂದ್ರೆ ಒಂದು ಕಂಪ್ನಿಗೆ, ಒಂದು ರೆಸಿಡೆನ್ಸಿಗೆ ನಮ್ಮ ಶಿವಣ್ಣ ಇದ್ದಾರೆ. ಸೊ ಇದು ನನ್ನ ಜೊತೆ ನಾವು ಕೆಲಸ ಮಾಡೋದು ಸಿಗೋದಲ್ಲ. ಬಟ್ ಏನಂದ್ರೆ ಸ್ವಲ್ಪ ಸ್ಪೆಷಲಿಸ್ಟ್ ಥರ ಕೆಲಸ ಮಾಡ್ತೀವಿ ನಾವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ ಥರ ಅಂದರೆ ಏನಾದರೂ ಇನ್ಸ್ಪೆಕ್ಷನ್ ಮಾಡ್ತಾರೆ ಅವ್ರಿಗೆ ಒಂದು ವಾರ ಕಂಪ್ಲೇಂಟ್ ಟೀಮ್ ಅವರು ಹೋಗ್ತಾರೆ. ಆದರೂ ಅದು ಸಾಲ ಆಗಲ್ಲ. ಅಂದಿ ಕೇಸಸ್ ಅಲ್ಲಿ ನಮ್ಮನ್ನ ಕಳಿಸ್ತಾರೆ. ನಾವು ಬಂದು
ಈ ವಿಷಯನ ಕ್ಲಿಯರ್ ಮಾಡ್ತೀವಿ. ಸೊ ಅಪಾರ್ಟ್ಮೆಂಟಿಗೆ ಕೆಲ್ಸಕ್ಕೆ ಬರೋದು ಒಂದು ದೊಡ್ಡ ವಿಷಯ ಆದರೆ ಇಲ್ಲಿನ ಅದು ಸೆಕ್ಯೂರಿಟಿ ಅವ್ರಿಗೆ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟು ಪ್ರತಿಯೊಂದು ಎಂಟ್ರಿ ಮಾಡಿಸೋದು ಅದೊಂದು ದೊಡ್ಡ ವಿಷಯ. ಇವ್ರು ಅಪ್ರೂವಲ್ ಕೊಟ್ಟು ಇವರೆಲ್ಲ ಕಸ್ಟಮರ್ ಅಪ್ರೂವಲ್ ಕೊಟ್ಟು ಇವರೆಲ್ಲ ಅಕ್ಸೆಪ್ಟ್ ಮಾಡಾದ್ಮೇಲೆ ನಮ್ಮನ್ನು ಹೊಡಿಬಿಡೋದು. ನೋಡಿ ಹಂಗೆ ಮಾಡ್ಕೊಂಡು ನೋಡಿ ಪ್ರೊಸೀಜರ್, ಪ್ರತಿಯೊಂದು ಪ್ರೊಸೀಜರ್ ಮಾಡ್ಕೊಂಡು ನೋಡಿ ಪ್ರತಿಯೊಂದು ಕಸ್ಟಮರ್ ನೋಡಿ ಏನೇನು ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನೋಡಿ. ನಾವು ಹೋಗ್ತಾರೆ ಹಲೋ ಎಸ್ ಸರ್ ಅಂತ ಅಪಾಯಿಂಟ್ಮೆಂಟ್ ನೇಮ್ ನೋಡಿ ಅರುಣ್ ಸ್ಪೋರ್ಟ್ ಈ ಬ್ಲಾಕು. ಸೊ ಈ ಅಪಾರ್ಟ್ಮೆಂಟಲ್ಲಿ ಹೆಂಗೆ ಅಂತಂದರೆ ಈ ಸಣ್ಣ ಪುಟ್ಟ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಬರೀ ಒಂದು 12 ಫ್ಲೋರು 5 ಫ್ಲೋರು 10 ಫ್ಲೋರ್ ಆ ಥರ ಇಟ್ಬಿಡುತ್ತೆ, ಬ್ಲಾಕ್ಗಳಿರಲ್ಲ. ಈ ಸ್ವಲ್ಪ ಸ್ಟ್ಯಾಂಡರ್ಡ್ ಅಪಾರ್ಟ್ಮೆಂಟ್ಗಳೆಲ್ಲ ಸ್ವಲ್ಪ ಹೆಂಗೆ ಅಂತಂದರೆ ಎ ಬ್ಲಾಕು, ಬಿ ಬ್ಲಾಕು, ABCD ಇಲ್ಲ 1 2 3 4 ಆ ಥರ ಇರುತ್ತೆ. ಸೊ ನಾವು ಹೋಗ್ತಿರೋದು ಇವತ್ತು ಈ ಬ್ಲಾಕಿಗೆ. ಈ ಬ್ಲಾಕಲ್ಲಿ ಎಷ್ಟನೇ ಫ್ಲೋರ್ ಅಂದರೆ 13th ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಡಿಫ್ರೆನ್ಸ್ 4ನೇ ಫ್ಲೋರ್ ಎಷ್ಟೈತೆ ಒಂದರಿಂದ ಹಿಡಿದ್ಬಿಟ್ಟು ಟೋಟಲ್ 14 ಫ್ಲೋರ್ ಐತೆ ನೋಡ್ರಿ. ಅಪಾರ್ಟ್ಮೆಂಟ್ ನೋಡ್ರಿ ಹೆಂಗಿದೆ, ಅಪಾರ್ಟ್ಮೆಂಟ್ ಮೇಂಟೆನ್ಸ್ ಕ್ಯಾಮ್ರಾ ಇದೆ. ನಾವು ಅವ್ರು ನೋಡೋದು, ಅವ್ರು ನಮ್ಮನ್ನು ನೋಡೋದು ಅಷ್ಟೇ. ನೋಡಿ ಹೆಂಗೈತೆ ನೋಡ್ರಿ ಹೆಂಗೈತೆ ಅಪಾರ್ಟ್ಮೆಂಟ್. ಸೊ ಈಗ ಅಪಾರ್ಟ್ಮೆಂಟ್ ಲೈಫ್ ನೋಡ್ರಿ ಏನು ಆರಾಮ್, ಏನು ಪೀಸು. ಸೊ ಮನೆಯಿಂದ ಈಚೆ ಬರ್ತಿದ್ದಂಗೆ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣರು ಬೆಳಕಾದರೆ. ಸೊ ಅದೇ ಕಸ್ಟಮರ್ ಮನೆ. ಸೊ ನೋಡಿ ಕಸ್ಟಮರ್ ಮನೇಲಿ ಇಂಟರ್ನೆಟ್ ಬರ್ತಾ ಇರುವಂತೆ ಆಲ್ರೆಡಿ 2 ಡೇಸಿಂದ ಇಂಟರ್ನೆಟ್ ಬರ್ತಾ ಇರುವಂತೆ. ಸೊ ನಾವು ಇವಾಗ ಇಂಟರ್ನೆಟ್ ಅವರಿಗೆ ಬರ್ತಾರೆ ಮಾಡಿಕೊಟ್ಬಿಟ್ಟು ಏನು ಹೊರಡೋದು. ಸೊ ನಮ್ಮ ನೋಡಿ ಈ ಥರ ಇರುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ. ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಮಾಡಿ ಮೇಲೆ ಇಟ್ಬಿಟ್ಟಿರ್ತಾರೆ, ಒಂದೊಂದು ಅಪಾರ್ಟ್ಮೆಂಟಲ್ಲಿ ಮಾಡಿ ಮೇಲೆ ಇಡ್ತಾರೆ, ಒಂದೊಂದು ಅಪಾರ್ಟ್ಮೆಂಟಲ್ಲಿ ಈ ಥರ ಸ್ಟ್ಯಾಂಡರ್ಡ್ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಈ ಥರ ಎಲೆಕ್ಟ್ರಿಕ್ ಶಾಫ್ಟ್ ಅಂತ ಇರುತ್ತೆ. ಸೊ ಇದು ಓಪನ್ ಮಾಡಿದ್ರೆ ಒಂದೊಂದು ಟೈಮ್ ಓಪನ್ ಇರುತ್ತೆ, ಇಲ್ಲ ಒಂದು ಟೈಮ್ ಕೀ ಇಸ್ಕೊಂಡ್ಬಂದು ಓಪನ್ ಮಾಡ್ತೀವಿ. ಓಪನ್ ಮಾಡಿದ್ರೆ ಈ ಥರ ಇರುತ್ತೆ. ಇದೆ ನಮ್ಮ ಜಿಯೋ ಬಾಕ್ಸು. ಲಾಕ್ ಆಗಿರುತ್ತೆ ಎನಿ ಟೈಮು. ನಾವು ಕೀ ಇದಕ್ಕೆ ಅಂತ ಒಂದು ಕೀ ಬರುತ್ತೆ, ಕೀ ತೊಗೊಂಬಂದು ನಾವು ಓಪನ್ ಮಾಡ್ತೀವಿ. ಈ ಥರ ಇರುತ್ತೆ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.